ನಮ್ಮ ಇವತ್ತಿನ ಸುಚಿ ಕಿಚಿ ಚಾನಲ್ನಲ್ಲಿ ಅದ್ಭುತವಾಗಿರುವಂಥ ಸೂಪು, ವೆಜ್ ಸೂಪು, ರೆಸ್ಟೋರೆಂಟ್ ಶೈಲಿಯಲ್ಲಿ ಮನೆಯಲ್ಲೇ ಮಾಡ್ಕೋಬಹುದಂಥ ಸೂಪು ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಘಮ ಘಮ ಅಂತ ಇದೆ. ನೀವು ಕೂಡ ಸುಚಿ ಕಿಚಿ ಚಾನಲ್ ನೋಡಿ ಈ ಥರ ಅದ್ಭುತವಾಗಿರೋ ಸೂಪ್ನ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. Namaste. Welcome back to Sri Krishna Halli Tuppa Suji Kichi with Murli. This video is sponsored by Sri Krishna Halli Tuppa. ಶ್ರೀ ಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millex, Nature to Mankind. Reju Age. ರಿಜು ಏಜ್, ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ಜೊತೆಗೆ ಸೀಸನಲ್ಲಿ ಈಗ ಮಳೆಗಾಲ ಚಳಿಗಾಲದಲ್ಲಿ ಸೂಪ್ ಕುಡಿಬೇಕು ಅನಿಸುತ್ತೆ. ಅದರಲ್ಲೂ ಸೂಪ್ ಆದ್ರೂ ಆರೋಗ್ಯಕ್ಕೆ ತುಂಬ ಹೆಲ್ದಿಯಾಗಿರೋಂಥ ಸೂಪ್, ವೆಜ್ ಸೂಪ್. ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಶೈಲಿಯಲ್ಲಿ ವೆಜ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ವೆಜ್ ಸೂಪ್ಗೆ ಬೇಕಾಗಿರೋಂಥ ಪದಾರ್ಥಗಳು: ಬೀನ್ಸ್, ಕ್ಯಾರೆಟ್, ಎಲೆಕೋಸು, ಕ್ಯಾಪ್ಸಿಕಮ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಸ್ವೀಟ್ ಕಾರ್ನ್, ಬಟಾಣಿ, ನಿಂಬೆ ಹಣ್ಣು, ಕಾಳು ಮೆಣಸಿನ ಪುಡಿ, ಉಪ್ಪು, ಈರುಳ್ಳಿ ಹೂವು, ಕಾರ್ನ್ ಫ್ಲೋರ್, ಬೆಣ್ಣೆ. ಮೊದಲನೇದಾಗಿ ಇಲ್ಲಿ ಎಲ್ಲಾ ತರಕಾರಿಗಳನ್ನು ಫೈನ್ ಆಗಿ ಚಾಪ್ ಆಗಿರ್ಬೇಕು. ಸೂಪಲ್ಲಿ ದಪ್ಪ ದಪ್ಪ ಇರಬಾರ್ದು ತರಕಾರಿಗಳು. ಸಣ್ಣದಾಗಿ ಈ ರೀತಿಯಾಗಿ ಫೈನ್ ಆಗಿ ಹೆಚ್ಕೊಂಡಿರೋಂಥದ್ದು ಸಣ್ಣದಾಗಿ ಹೆಚ್ಕೋಬೇಕು. ಆಗ ಬೇಗ ಬೇಯುತ್ತೆ, ತಿನ್ನೋದಕ್ಕೂ ಈಸಿ ಆಗಿರುತ್ತೆ. ಸೂಪ್ ಮಾಡೋದಕ್ಕೆ ಮೊದಲನೇದಾಗಿ 1 ಚಮಚದಷ್ಟು ಬೆಣ್ಣೆ. ಇದು ಬಟರ್ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೂಪಲ್ಲಿ. ಬಟರ್ ಬೇಡ ಅನ್ನೋರು ನೀವು ಎಣ್ಣೆ ಅಥವಾ ತುಪ್ಪ ಸಹ ಬಳಸ್ಕೋಬಹುದು. ಎಲ್ಲ ಕಾಲ್ ಕಪ್ಪಷ್ಟು ತರಕಾರಿ ತಗೋತೀನಿ. ಅದರ ಪ್ರಕಾರ ಹಸಿ ಶುಂಠಿ 1 ಟೀ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರೋಂಥದ್ದು, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಫೈನ್ ಆಗಿ ಚಾಪ್ ಆಗಿರೋಂಥದ್ದು 1 ದೊಡ್ಡ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ. ಇದು ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಸೂಪಲ್ಲಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಈ ಘಮ ಬಂದಮೇಲೆ ನಾವು ತರಕಾರಿನ ಆ್ಯಡ್ ಮಾಡಬೇಕು. ಹಸಿ ಶುಂಠಿ ಬೆಳ್ಳುಳ್ಳಿ ಬಾಡಿಸ್ಕೊಳ್ದಿರ ತರಕಾರಿ ಹಾಕ್ಬೇಡಿ, ಒಂದು ಒಳ್ಳೆ ಘಮ ಬರಬೇಕು. ಆಗ ಆ ಫ್ಲೇವರ್ ಚೆನ್ನಾಗಿರುತ್ತೆ ಸೂಪಲ್ಲಿ. ಜಿಂಜರ್ ಮತ್ತು ಗಾರ್ಲಿಕ್ದು. ಶುಂಠಿ ಮತ್ತು ಬೆಳ್ಳುಳ್ಳಿ ಘಮ ಬಂದಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಬೀನ್ಸ್ ಇಲ್ಲಿ 1/4 ಕಪ್ಪಷ್ಟು ತಗೊಳ್ಳಿ. ಎಲ್ಲ ತರಕಾರಿಗಳು 1/4 ಕಪ್ ಅಂದರೆ ಅದೇ ಕ್ವಾಂಟಿಟಿ, ಜಾಸ್ತಿ ಆಗುತ್ತೆ. 1/4 ಕಪ್ಪಷ್ಟು ಬೀನ್ಸ್, 1/4 ಕಪ್ಪಷ್ಟು ಕ್ಯಾರೆಟ್, ಕ್ಯಾಬೇಜ್ 1/4 ಕಪ್ಪಷ್ಟು. ಇಲ್ಲಿ ನಾನು ಸ್ವೀಟ್ ಕಾರ್ನ್ ಸಹ ತಗೊಂಡಿದ್ದೀನಿ, ಆದರೆ ಫ್ರೋಝನ್ ಇದು, ಬೇಗ ಬೇಯುತ್ತೆ ಹಾಗೂ ರುಚಿನೂ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಹಾಕಿ 1/4 ಕಪ್ಪಷ್ಟು ಸ್ವೀಟ್ ಕಾರ್ನ್. ಬಟಾಣಿ ಇದು ಸಹ ಫ್ರೋಝನ್ ಪೀಸ್, ಇದು ಬೇಗ ಬೇಯುತ್ತೆ. 1/4 ಕಪ್ಪಷ್ಟು ಹಸಿ ಬಟಾಣಿ. ಈರುಳ್ಳಿ 1 ಚಿಕ್ಕದು ಈರುಳ್ಳಿ. ರೆಸ್ಟೋರೆಂಟ್ಸಲ್ಲಿ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಆ್ಯಡ್ ಆಗಿರುತ್ತೆ. ವಿತೌಟ್ ಟೇಸ್ಟಿಂಗ್ ಪೌಡರ್ ನಾವು ಮನೆಯಲ್ಲೇ ಮಾಡ್ಕೋಬೋದು. 1-2 ನಿಮಿಷ ನಾನಿಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ. ಈಗ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ತರಕಾರಿಗಳದ್ದು ಹಸಿ ವಾಸನೆ ಹೋಗಬೇಕು ಹಾಗೂ ಅದು ಸ್ಟೀಮಲ್ಲಿ ನಮಗೆ ಕುಕ್ ಆಗಬೇಕು. ಲಿಡ್ನ ಕ್ಲೋಸ್ ಮಾಡಿದಾಗ ಅದು ಹಬೇಲಿ ಬೇಯುತ್ತೆ. ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ 2 3 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀವಿ. ಈಗ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ, ಅದು ಫಸ್ಟೇ ಹಾಕೋದು ಬೇಡ. 1/4 ಕಪ್ಪಷ್ಟು ನಾನಿಲ್ಲಿ ಕೆಂಪು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ರೆಡ್ ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ, ಹಸಿರು ಕಲರ್ದು ಸಹ ಬಳಸ್ಕೋಬೋದು. ಕೆಂಪಿಲ್ಲ ಅಂದರೆ ಗ್ರೀನ್ ಒನ್ ಬಳಸ್ಕೊಳ್ಳಿ, ಹಸಿರು ಕಲರ್ದು. ದಪ್ಪ ಮೆಣಸಿನ್ಕಾಯಿ 1/4 ಕಪ್ಪಷ್ಟು ಹಾಗೂ ಹಸಿ ಮೆಣಸಿನ್ಕಾಯಿ. ಇದು ಇಟ್ಸ್ ಅನ್ ಆಪ್ಷನಲ್. ಖಾರ ಕಡಿಮೆ ತಿನ್ನೋರು ಬಳಸೋದು ಬೇಡ. ನಾನಿಲ್ಲಿ ಫೈನಾಗಿ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿನ ಬಳಸಿದ್ದೀನಿ. ಅಂದರೆ ಯಾಕಂದರೆ ತರಕಾರಿಗಳು ಬೀಳೋದ್ರಿಂದ ಸ್ವಲ್ಪ ಸ್ಪೈಸಿ ಬೇಕು. ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಈ ಪಾಯಿಂಟಲ್ಲಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ ಹಾಗೂ ನೀರು. ಇಷ್ಟು ತರಕಾರಿಗಳಿಗೆ 1 ಲೀಟ್ರ್ ನೀರಷ್ಟನ್ನ ಸೇರಿಸ್ಕೋಬೋದು ನಾವು. 4 ರಿಂದ 5 ಕಪ್ಪಷ್ಟು ನೀರು, 1 ಲೀಟ್ರ್ ನೀರು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಕಲರ್ಫುಲ್ ಆಗಿದೆ. ಈಗ 6 ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗಬೇಕು. ಸೂಪ್ ಅಂದಾಗ ನಾವೇನದು ಅದರದ್ದೇನಿದೆ ತರಕಾರಿಯ ಅಂಶಗಳೆಲ್ಲ
ಬಿಟ್ರೇ ಸೂಪ್ ರುಚಿಯಾಗಿರೋದು. ಒಂದು 6 ರಿಂದ 7 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬ್. ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ, ಡಿ, ಇ ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ 6 ರಿಂದ 7 ನಿಮಿಷಗಳ ಕಾಲ ತರಕಾರಿಗಳೆಲ್ಲ ಚೆನ್ನಾಗಿ ನೋಡಿ ಕುಕ್ ಆಗಿದೆ, ಕುದೀತಾ ಇದೆ ಆಲ್ರೆಡಿ. ಈಗ ನಾನು ಫ್ಲೇಮ್ನ ಕಡಿಮೆ ಮಾಡ್ಕೋತೀನಿ. ಈ ಪಾಯಿಂಟಲ್ಲಿ ಈಗ ಸೂಪ್ ಅಂದರೆ ಇಲ್ಲಿ ತರಕಾರಿಗಳು ಮತ್ತು ನೀರಿದೆ, ಸ್ವಲ್ಪ ಗಟ್ಟಿ ಅಂಶ ಬೇಕು. ಆ ಸೂಪ್ ಕನ್ಸಿಸ್ಟೆನ್ಸಿ ಬರೋದಕ್ಕೋಸ್ಕರ ಇಲ್ಲಿ ಕಾರ್ನ್ಫ್ಲೋರ್ ಒಂದು 2 ಚಮಚದಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತೀನಿ. ಇಷ್ಟು ಸೂಪಿಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ. ಗಂಟುಗಳಿಲ್ಲದಾಗೆ ಕಾರ್ನ್ಫ್ಲೋರ್ನ ಹಾಗೆ ಮಿಕ್ಸ್ ಮಾಡಿಕೊಂಡು, ಇದು ನಮಗೆ ಸೂಪ್ ತಿಕ್ಕಾಗೋದಕ್ಕೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ತಾ ಇರೋದು. ನೋಡಿ ಎಷ್ಟು ಬೇಗ ತಿಕ್ಕಾಗ್ಬಿಡುತ್ತೆ ಕಾರ್ನ್ಫ್ಲೋರ್ ಹಾಕಿದ್ರೆ, ಆ ಕನ್ಸಿಸ್ಟೆನ್ಸಿ ರೀಚ್ ಆಗಿಬಿಡುತ್ತೆ. ಈ ಪಾಯಿಂಟಲ್ಲಿ ಈಗ ಆ ಸೂಪಿಗೆ ಖಾರ ಬೇಕು. ಖಾರದ ಅಂಶ ಏನಿದ್ರು ಈ ಪೆಪ್ಪರ್ ಪೌಡರಲ್ಲಿ ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಗೂ ಫೈನಲ್ ಆಗಿ ಸ್ಪ್ರಿಂಗ್ ಆನಿಯನ್, ಈರುಳ್ಳಿ ಹೂವು, ಇದು 2 ನಿಮಿಷ ಸಾಕು ಬೇಯೋದಕ್ಕೆ. ಫೈನಲ್ ಟಚ್ಚಲ್ಲಿ ಸ್ಪ್ರಿಂಗ್ ಆನಿಯನ್, ಈರುಳ್ಳಿ ಹೂವು ಹಾಗೂ ಕೊತ್ತಂಬರಿ ಸೊಪ್ಪು, ಇದು ಸಹ ಒಳ್ಳೆ ಘಮ ಕೊಡುತ್ತೆ ಸೂಪಲ್ಲಿ. ಬಟ್ ಕಂಪ್ಲೀಟಾಗಿ ಎಲ್ಲ ಹಾಕಿದಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ತಿನ್ನೋ ಥರನೇ ಇರುತ್ತೆ, ಆ ಫ್ಲೇವರ್ಸ್ ಹಾಗೇನೇ ಇರುತ್ತೆ. ಸ್ಪ್ರಿಂಗ್ ಆನಿಯನ್ ಕೆಲವೊಂದು ಟೈಮ್ ಸಿಗೋದಿಲ್ಲ, ಈರುಳ್ಳಿ ಹೂವು, ಬರೀ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಸಿಕ್ಕಿಲ್ಲ ಅಂದಾಗ. ಈಗ ಫೈನಲ್ ಟಚ್ಗೆ ಜಸ್ಟ್ 1/4 ಟೀ ಸ್ಪೂನಷ್ಟು ಬಟರ್, ಇದು ಫೈನಲ್ ಆಗಿ ಹಾಕಿದಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳಿದಾಗ ಅದು ಒಂದು ಒಳ್ಳೆ ರುಚಿ ಕೊಡುತ್ತೆ ಹಾಗೂ ಗ್ಲಾಸ್ ಆ ಶೈನ್ ಕೊಡುತ್ತೆ ಸೂಪ್ಗೆ. ಜಾಸ್ತಿ ಬೇಡ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬಟರ್ ಫೈನಲ್ ಗ್ಲಾಸ್ಗೆ. ನೀವು ಜಾಸ್ತಿ ಬೇಡ ಬಟರ್ ಅನ್ಸಿದ್ರೆ ಬೇಡ, ಸ್ಟಾರ್ಟಿಂಗಲ್ಲಿ ಹಾಕಿದ್ರು ಸಾಕು. ನೋಡಿ ಆ ಬಟರ್ ಹಾಕಿದ ತಕ್ಷಣ ಆ ಗ್ಲಾಸ್ ಆ ಶೈನ್ ಬಂದ್ಬಿಡುತ್ತೆ ಸೂಪಲ್ಲಿ. ಈಗ ಗ್ಯಾಸ್ನ ಆಫ್ ಮಾಡ್ತೇನೆ. ವೆಜ್ ಸೂಪ್ ರೆಡಿಯಾಗಿದೆ, ಡಿಶ್ ಔಟ್ ಮಾಡ್ಕೊಳ್ಳೋಣ. ಡಿಶ್ ಔಟ್ ಮಾಡಿದ್ಮೇಲೆ ನಿಂಬೆಹಣ್ಣು ಸ್ವಲ್ಪ ಟ್ಯಾಂಗಿ ಆಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಿಂಬೆಹಣ್ಣು ರಸನ ಸೇರಿಸ್ಕೋಬೋದು. ಹೆಲ್ದಿಯಾಗಿರೋ ಬಿಸಿ ಬಿಸಿ ವೆಜ್ ಸೂಪ್ ತಯಾರಾಗಿದೆ. ಟೇಸ್ಟ್ ಮಾಡ್ಬೇಕು ನೋಡಿ ಅವರು, ಬನ್ರಿ. ಚಳಿಗಾಲ ಬಂದರೆ, ಮಳೆಗಾಲ ಬಂದರೆ ಈ ಥರ ಸೂಪ್ಗಳು ತುಂಬ ರುಚಿಯನ್ನು ಕೊಡುತ್ತೆ. ನಮ್ಮ ಇವತ್ತಿನ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ಸ್ ಚಿಕ್ಕಿಚಿ ಚಾನಲಲ್ಲಿ ಅದ್ಭುತವಾಗಿರೋಂಥ ಸೂಪನ್ನು ಮಾಡಿದ್ದಾರೆ. ಹೆಂಗೆ ಘಮ ಘಮ ಅಂತ ಇದೆ ಅಂತ ಹೇಳಿದ್ರೆ, ಊಟದಷ್ಟೇ ಶಕ್ತಿಯನ್ನು ಕೊಡುವಂಥದ್ದು ಈ ಸೂಪು. ಊಟ ಸೇರದೇ ಇದ್ದಾಗ ತಿನ್ನಬೇಕಾಗಿದ್ದು ಈ ಸೂಪು, ಹೊಟ್ಟೆ ಸರಿ ಇಲ್ಲ ಅಂದಾಗ ತಿನ್ನಬೇಕಾಗಿದ್ದು ಈ ಸೂಪು. ಈ ಸೂಪನ್ನು ಕುಡಿದ್ರೆ ಒಳ್ಳೆ ಮಜವಾಗಿರುತ್ತೆ. ಆಮೇಲೆ ಲೈಟ್ ವೆಯ್ಟ್ ಥರ ಇರುತ್ತೆ. ಜಾಸ್ತಿ ಕೆಲಸ ಮಾಡಬೇಕು ಅಂದಾಗ ಸೂಪ್ನ ಕುಡಿದು ಕೆಲಸ ಮಾಡಿ ಕೆಲಸ ಚೆನ್ನಾಗಾಗುತ್ತೆ. ಮತ್ತೆ ಇಲ್ಲಿ ಸಾಕಷ್ಟು ತರಕಾರಿಗಳನ್ನ ಬಳಸಿ, ಹೌದು ಹೌದು ಹೌದು, ಜಾಸ್ತಿನೇ ಇದೆ ತರಕಾರಿಗಳು, ಯಾಕಂದ್ರೆ ಸ್ಟಮಕ್ ಫೀಲಿಂಗ್. ಎಸ್ 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 ಅಂದರೆ ನಾವು ಸಾರು ಅಥವಾ ಏನೇನೋ ತರಕಾರಿಗಳ ಪಲ್ಯ ಮಾಡ್ತೀವೋ ಎಲ್ಲವನ್ನೂ ಕೂಡ ಒಟ್ಟಿಗೆ ಬೇಯಿಸಿ ಮಾಡಿರುವಂಥದ್ದು. ಅದೆಲ್ಲದಕ್ಕಿಂತ ಸ್ಟ್ರಾಂಗ್ ಇದು. ದಿನಕ್ಕೆ 1 ಗ್ಲಾಸು ಸೂಪ್ನ ಕುಡಿತಾ ಬನ್ನಿ, ನೋಡಿ ಹೆಂಗಿರ್ತೀರಾ ನೀವು ಅಂತ ಕಳೆದೋಗ್ಬಿಡ್ತೀರಾ. ಎಸ್ ಎಸ್, ಏನು ಇಲ್ಲದೆ ಇರೋ ತರಕಾರಿಗಳೆಲ್ಲ ಇದ್ರೊಳಗಿದೆ. ಎಲ್ಲ ಇದೆ ರುಚಿಗೆ. ನಾವೇನು ಇಲ್ಲಿ ಟೇಸ್ಟಿಂಗ್ ಪೌಡರ್ ಆಗಲಿ, ಸ್ಟಾಕ್ ಆಗಿ, ಇದು ಸ್ಟಾಕ್ ಕ್ಯೂಬ್ಸ್ ಆಗಲಿ ನಾನೇನು ಬಳಸಿಲ್ಲ. ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡೋಂಥದ್ದು ಇದು. ಚೆನ್ನಾಗಿದೆ ಇದು. ಚಳಿಗಾಲಕ್ಕೆ ಈ ಕಾಫಿ ಟೀ ಕುಡಿಯೋ ಬದಲು ಒಂದು ಹೊತ್ತಲ್ಲಿ ತುಂಬ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಮಧ್ಯಾಹ್ನದ ಹೊತ್ತು ಅಥವಾ 12 ಗಂಟೆ ಅಷ್ಟರೊಳಗೆ ಒಂದು ಸೂಪ್ನ ಕೊಡ್ತಾರೆ, ಅಂದರೆ ಊಟಕ್ಕಿಂತ ಮೊದಲು. ಅದು ಏನಂದರೆ ಹೊಟ್ಟೆ ಹಸುವನ್ನು ಜಾಸ್ತಿ ಮಾಡುತ್ತೆ ಮತ್ತು ಆರೋಗ್ಯಕರವಾಗಿರುವಂಥದ್ದು ಈ ಸೂಪ್ಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಸೂಪನ್ನು ತೋರಿಸಿದ್ದಾರೆ. ನೀವು ಕೂಡ ನಮ್ಮ ಚಾನಲ್ ನೋಡಿಕೊಂಡು ಒಳ್ಳೊಳ್ಳೆ ಸೂಪ್ಗಳನ್ನ ನೋಡಿಕೊಂಡು ಮಾಡಿಕೊಂಡು ಚೆನ್ನಾಗಿ ಕುಡ್ಕೊಂಡಿರಿ. ಬಾಯಿ, ಗಂಟ್ಲು,
ಶೀತ ನೆಗಡಿ ಕೆಮ್ಮು ತಲೆನೋವು ಇವೆಲ್ಲ ಇದ್ದಾಗ ಊಟ ಬೇಡ ಅನ್ನಿಸ್ದಾಗ ಈ ಥರ ಒಳ್ಳೊಳ್ಳೆ ತರಕಾರಿಗಳನ್ನ ಹಾಕ್ಕೊಂಡು ಸೂಪ್ ಮಾಡ್ಕೊಂಡು ಕುಡೀರಿ. ತುಂಬ ಮಜವಾಗಿರುತ್ತೆ. ಆರೋಗ್ಯಕರವಾದ ಅಡುಗೆ, ಇಷ್ಟಪಡುವಂಥ ಅಡುಗೆ, ಮಕ್ಕಳಿಗೆ ತಿನ್ನಿಸುವಂಥ ಒಂದು ಅಡುಗೆ. ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಸೂಪನ್ನು ತೋರಿಸಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಹೊಸ ಹೊಸ ಅಡುಗೆಗಳು ನಿಮಗೆ ತಲುಪಬೇಕಾಗಿದ್ದರೆ ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಾವು ಮಾಡುವಂಥ ಹೊಸ ಹೊಸ ಅಡುಗೆಗಳೆಲ್ಲ ನಿಮಗೆ ಬಂದು ತಲುಪುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಈ ಥರ ಹಸಿರು ಕಲರ್ ಬಾಟಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿಯನ್ನು 40 ml ಉರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ 1 ಹೊತ್ತು 2 ಹೊತ್ತು ಊಟಕ್ಕಿಂತ ಮೊದಲು ತಗೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಂಡಿದ್ದ ತಕ್ಷಣ ನೀವು ಇದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿ. ಜೊತೆಗೆ ಇದು ಎಲ್ಲಿ ಸಿಗುತ್ತೆ ಮುರಳಿಯವರೇ? ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಆನ್ಲೈನಲ್ಲೂ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಅಲ್ಲಿ ಅಮೃತ್ ನೋನಿಯವ್ರದ್ದು ತುಂಬ ಪ್ರಾಡಕ್ಟ್ ಇದೆ. ಅವೆಲ್ಲವನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡಿ. ಸನ್ ಪ್ಯೂರ್ ಆಯಿಲನ್ನು ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಎಣ್ಣೆ. ಭಾರತದ ಮೊಟ್ಟ ಮೊದಲ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಎಣ್ಣೆ. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಆಹಾರ ಪದಾರ್ಥಗಳನ್ನ ಮಾಡುವಂಥ ಎಣ್ಣೆ ಯಾವ್ದಾರು ಇದ್ದರೆ ಅದು ಸನ್ ಪ್ಯೂರ್ ಎಣ್ಣೆ ಮಾತ್ರ. ಇದು ಕೂಡ ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ಅಂಗಡಿಯಲ್ಲಿ ಎಲ್ಲ ಕಡೆ ಕರ್ನಾಟಕದ ಮೂಲೆಯಲ್ಲೂ ಸಿಗುವಂಥ ಎಣ್ಣೆ ಯಾವುದಪ್ಪ ಅಂದರೆ ಸನ್ ಪ್ಯೂರ್ ಆಯಿಲ್ ಎಣ್ಣೆ. ಇದನ್ನು ನೀವು ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಸನ್ ಪ್ಯೂರ್ದು ತುಂಬ ಪ್ರಾಡಕ್ಟ್ ಇದೆ. ಅವೆಲ್ಲವನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ ಪ್ಯೂರ್ ಆಯಿಲನ್ನೇ. ಮಿಲೆಕ್ಸು ಮಿಲೆಟ್ಸ್ ಪುಡಿಗಳಿಂದ ಮಾಡಿರ್ತಕ್ಕಂಥದ್ದು. ಅಂದರೆ ಮಿಲೆಟ್ಸ್ ತಿನ್ನೋಕ್ಕಾಗದೇ ಇದ್ದವರು ಅದನ್ನು ದ್ರವ ರೂಪದಲ್ಲಿ ಅಂದರೆ ಏನಾದರೂ ಅದನ್ನು ಸೂಪ್ ಥರ ಕುಡಿಬೋದು ಅಂತ ಅಂದ್ಕೊಂಡಾಗ ಅದನ್ನು ಹಾಲು ಅಥವಾ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ 1 ಸ್ಪೂನ್ ಹಾಕಿ 1 ಗ್ಲಾಸಷ್ಟು 1 ಹೊತ್ತಿನ ಊಟದ ಬದಲು ಅದನ್ನು ಕುಡಿಯೋಕ್ಕೆ ಶುರು ಮಾಡಿದ್ರೆ ಸ್ಲಿಮ್ಮಾಗಿ ಆಗ್ತೀರಾ. ಶುಗರು BP ಇವೆಲ್ಲ ಕಂಟ್ರೋಲಲ್ಲಿ ನಾರ್ಮಲಲ್ಲಿ ಇರುತ್ತೆ. ಯೂಸ್ ಮಾಡೋಕ್ಕೆ ಶುರು ಮಾಡಿ. ಎಲ್ಲಿ ಸಿಗುತ್ತೆ ಮುರಳಿಯವರು ಅಂತ ಇದ್ದೀರಾ? ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ನಮ್ಮ ಮಿಲೆಕ್ಸ್ ಅವ್ರದ್ದು ಒಂದಷ್ಟು ಪ್ರಾಡಕ್ಟ್ ಇದೆ. ಇನ್ನು ಫುಡ್ ಪ್ರಾಡಕ್ಟ್ ಎಲ್ಲ ಬರ್ತಾ ಇದೆ. ಅದನ್ನು ಜೊತೆಗೆ ನೀವು ಎಲ್ಲವನ್ನು ತಗೋಬೋದು. ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಸ್ಕಿನ್ ಕ್ಲಿನಿಕ್ಕು ಇದು ನಮ್ಮ ನ್ಯೂ ಬೀಲ್ ರಸ್ತೆಯಲ್ಲಿದೆ. ಏರ್ ಮತ್ತು ಸ್ಕಿನ್ಗೆ, ಚರ್ಮ ಮತ್ತು ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮತ್ತು ಲೇಸರ್ ಟ್ರೀಟ್ಮೆಂಟ್ಗಳಿಗೆ ಆ್ಯಂಟಿ ಏಜಿಂಗ್ ಕ್ಲಿನಿಕ್ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅದು ರೆಜ್ಯೂಯೇಜ್ ಕ್ಲಿನಿಕ್ ಮಾತ್ರ. ಇದು ನ್ಯೂ ಬೀಲ್ ರಸ್ತೆಯಲ್ಲಿದೆ. ಡಾಕ್ಟರ್ ಸಿರಾಜ್ ಅವ್ರನ್ನ ನೀವು ಭೇಟಿ ಮಾಡ್ಬೋದು. ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902479694. ಮತ್ತೊಮ್ಮೆ 992024799694 ಈ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸೀದಾ ನಿಮ್ಗೆ ಕರ್ಕೊಂಡೋಗಿ ಸಿರಾಜ್ ಅವರ ಕ್ಲಿನಿಕ್ಗೆ ಬಿಡುತ್ತೆ. ಅಂದರೆ ರೆಜ್ಯೂಯೇಜ್ ಕ್ಲಿನಿಕ್ಕು ನ್ಯೂ ಬೀಲ್ರಿಗೆ ಕರ್ಕೊಂಡೋಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಹಳ್ಳಿ ಸೊಗಡಿನ ತುಪ್ಪವನ್ನು. ಈ ಹಳ್ಳಿ ಸೊಗಡಿನ ತುಪ್ಪದವರು ಒಂದು ಸ್ಕೀಮನ್ನು ಬಿಟ್ಟಿದ್ದಾರೆ. ಅರ್ಧ kg ತುಪ್ಪವನ್ನು ನೀವು ಪರ್ಚೇಸ್ ಮಾಡಿದ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಏರ್ ಟೈಟ್ ಕಂಟೈನರು ಫ್ರೀಯಾಗಿ ಸಿಗುತ್ತೆ ನಿಮಗೆ. ತಗೊಂಡು ಈರುಳ್ಳಿ, ಅಕ್ಕಿ, ಬೇಳೆ, ಧಾನ್ಯ ಏನು ಬೇಕಾದರೂ ಹಾಕೋಬೋದು. ಈ ಸ್ಕೀಮು ಸೀಮಿತ ಅವಧಿಗೆ ಮಾತ್ರ ಇದೆ. ಬೇಗನೆ ಹೋಗಿ ಮೊಟ್ಟ ಮೊದಲ ಕರ್ನಾಟಕದ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಅಡುಗೆಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಅಂತ ತಿಳಿಸಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.